ಜೈ ಹಿಂದ್ ಸ್ನೇಹಿತರೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಷನ್ ಇದ್ದೀವಿ. ಈ ಸೆಷನ್ ನಾವು 2024ನೇ ಸಾಲಿನ ಮೋಸ್ಟ್ ಇಂಪಾರ್ಟೆಂಟ್ ಅವಾರ್ಡ್ಸ್ ಮತ್ತು ಆನರ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ಪ್ರತಿ ಪ್ರಶ್ನೆಯನ್ನು ಕೂಡ ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಲತಾ ಮಂಗೇಶ್ಕರ್ ದೀನನಾಥ್ ಪುರಸ್ಕಾರ, ಲತಾ ಮಂಗೇಶ್ಕರ್ ದೀನನಾಥ್ ಅವಾರ್ಡ್ ಇದೆಯಲ್ಲ, ಇದು 2024ನೇ ಸಾಲಿನಲ್ಲಿ ಯಾರಿಗೆ ಸಿಕ್ತು? ಸರಿಯಾದ ಉತ್ತರ ಆಪ್ಷನ್ ಡಿ, ಎ ಮತ್ತು ಬಿ ಇಬ್ಬರು, ರಣದೀಪ್ ಹುಡ್ಡಾ ಮತ್ತು ಅಮಿತಾಬ್ ಬಚ್ಚನ್. ಇವರಿಬ್ಬರಿಗೂ ಕೂಡ 2024ನೇ ಸಾಲಿನ ಲತಾ ಮಂಗೇಶ್ಕರ್ ದೀನನಾಥ ಪುರಸ್ಕಾರ ಅವಾರ್ಡ್ ಆಗುತ್ತೆ. ಆ್ಯಕ್ಚುಲಿ ರಣದೀಪ್ ಹುಡ್ಡಾ ಇದಾರಲ್ಲ, ಇವರು ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿದ್ದರು. ಯಾಕಂದರೆ ಇವರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಎನ್ನುವಂತಹ ಸ್ವಾತಂತ್ರ್ಯ ವೀರ ಸಾವರ್ಕರ್ ಎಂಬ ಸಿನಿಮಾದಲ್ಲಿ ಮೇನ್ ರೋಲ್ನ ಮಾಡಿದ್ರು, ಸಾವರ್ಕರ್ ಪಾತ್ರವನ್ನು ಮಾಡಿದ್ರು. ಇವರು ಯಾಕೆ ಸುದ್ದಿಯಲ್ಲಿದ್ದರು ಅಂದರೆ, ಸಾವರ್ಕರ್ ಪಾತ್ರಕ್ಕಾಗಿ ಇವರು ತಮ್ಮ ತೂಕವನ್ನು ತುಂಬ ಕಡಿಮೆಯಾಗಿ ತುಂಬ ಇಳಿಸ್ಕೊಂಡಿದ್ರು. ಆ ಕಾರಣಕ್ಕೆ ರಣದೀಪ್ ಹುಡ್ಡಾ ಯಾವ ರೀತಿಯಾಗಿ ಒಂದು ಪಾತ್ರಕ್ಕೆ ತೂಕವನ್ನು ಇಳಿಸ್ಕೊಳ್ಳೋದ್ರ ಮೂಲಕ ಪಾತ್ರಕ್ಕೆ ಒಂದು ಜೀವವನ್ನು ಒದಗಿಸ್ತಾರೆ ಅನ್ನೋ ಕಾರಣಕ್ಕೆ ಸುದ್ದಿಯಲ್ಲಿದ್ದರು. ಸೊ ಸ್ವಾತಂತ್ರ್ಯ ವೀರ ಸಾವರ್ಕರ್ ಸಿನಿಮಾದ ನಟನೆಗಾಗಿ ಲತಾ ಮಂಗೇಶ್ಕರ್ ದೀನನಾಥ್ ಪುರಸ್ಕಾರ 2024 ಸಿಕ್ತು. ಹಾಗೆಯೇ ಅಮಿತಾಬ್ ಬಚ್ಚನ್ ಅವರು ಸಿನಿಮಾ ಕ್ಷೇತ್ರಕ್ಕೆ ಭಾರತೀಯ ಸಿನಿಮಾ ಕ್ಷೇತ್ರಕ್ಕೆ ನೀಡಿದ ಅಮೋಘ ಸಾಧನೆಗಾಗಿ ನೀಡಿದ ಅಪೂರ್ವವಾದ ಕೊಡುಗೆಗಾಗಿ ಈ ಒಂದು ಅವಾರ್ಡ್ ಆಗುತ್ತೆ. ಅಪೂರ್ವವಾದ ಕೊಡುಗೆ ಅಂದರೆ ಇವರ ಜೀವಮಾನ ಸಾಧನೆ ಅಂತ ಕೂಡ ನಾವು ಹೇಳ್ಬೋದು. ಒಟ್ಟಾರೆಯಾಗಿ ಸಿನಿಮಾ ಕ್ಷೇತ್ರಕ್ಕೆ ನೀಡಿದಂತಹ ಒಟ್ಟು ಅಪೂರ್ವವಾದ ಕೊಡುಗೆಗೆ ಅಮಿತಾಬ್ ಬಚ್ಚನ್ಗೆ ಮತ್ತು ಸ್ವಾತಂತ್ರ್ಯ ವೀರ ಸಾವರ್ಕರ್ ನಟನೆಗೆ ರಣದೀಪ್ ಹುಡ್ಡಾಗೆ, ಈ ಇವರಿಬ್ಬರಿಗೆ ಲತಾ ಮಂಗೇಶ್ಕರ್ ದೀನನಾಥ್ ಅವಾರ್ಡ್ ಆಗುತ್ತೆ 2024ನೇ ಸಾಲಿಂದು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. KISS ಮಾನವತಾವಾದಿ ಪುರಸ್ಕಾರ 2024 ಈ ಅವಾರ್ಡ್ ಯಾರಿಗೆ ಸಿಕ್ತು? KISS ಮಾನವತಾವಾದಿ ಅವಾರ್ಡ್ ಇದು. ಸರಿಯಾದ ಉತ್ತರ ಇದಕ್ಕೆ ರತನ್ ಟಾಟಾ ಅವರಿಗೆ ಸಿಕ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರತನ್ ಟಾಟಾ ಅವರಿಗೆ ಸಿಕ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಇದು 2021ರಲ್ಲಿ ಈ ಅವಾರ್ಡ್ ಘೋಷಣೆ ಆಗಿತ್ತು ಇವರಿಗೆ. ರತನ್ ಟಾಟಾ ಅವರಿಗೆ 2021ರಲ್ಲಿ ಈ ಒಂದು ಅವಾರ್ಡ್ ಘೋಷಣೆ ಆಗಿರುತ್ತೆ. ಆದರೆ 2024ರಲ್ಲಿ ಯಾಕೆ ನೀಡಿದ್ರು ಅಂತ ಕೇಳಿದ್ರೆ, ಕೋವಿಡ್ ಕಾರಣದಿಂದ ಈ ಅವಾರ್ಡ್ ನೀಡೋದಕ್ಕೆ ವಿಳಂಬ ಆಯಿತು. ಕೋವಿಡ್ ಕಾರಣದಿಂದ ವಿಳಂಬ ಆಯಿತು. ಈ ಅಂಶ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್. 2024ನೇ ಸಾಲಿನ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್ ಅವಾರ್ಡ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು. ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್ ಅವಾರ್ಡ್. ಸೊ ಈ ಅವಾರ್ಡ್ ಯಾರಿಗೆ ಸಿಕ್ತು ಅಂತೇಳಿ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಮೊಹಮ್ಮದ್ ಸಲೀಂ ಅವರಿಗೆ ಈ ಅವಾರ್ಡ್ ಸಿಕ್ತು. ಈ ಅವಾರ್ಡ್ ಸಿಕ್ಕಿರುವಂಥ ಫೋಟೋ ಇದೆಯಲ್ಲ, ಈ ಫೋಟೋದ ಬಗ್ಗೆ ಹೇಳೋದಾದರೆ, ಗಾಜಾಪಟ್ಟಿಯಲ್ಲಿ, ಪ್ಯಾಲೆಸ್ತೈನ್ ದೇಶದ ಗಾಜಾಪಟ್ಟಿಯಲ್ಲಿ ಮಹಿಳೆಯೊಬ್ಬಳು ತನ್ನ 5 ವರ್ಷದ ಮಗುವನ್ನು ಎದೆಗೆ ಅವುಚಿಕೊಂಡಿರುವಂಥ ದೃಶ್ಯ ಇದು. ಎದೆಗೆ ಅವುಚಿಕೊಂಡಂತಹ ದೃಶ್ಯ ಇದು. ಅಂದರೆ ಪ್ಯಾಲೆಸ್ತೈನ್ನಲ್ಲಿ ನಡೆಯುವಂತಹ ಒಂದು ಗಾಜಾಪಟ್ಟಿಯಲ್ಲಿ ಏನು ಯುದ್ಧದ ಸಂದರ್ಭದಲ್ಲಿತ್ತು, ಈ ಸಂದರ್ಭದಲ್ಲಿ ಮಗುವಿಗೆ ರಕ್ಷಣೆ ನೀಡುವಂತಹ ತಾಯಿಯ ಫೋಟೋಗ್ರಫಿ ಇದು. ಈ ಫೋಟೋಕ್ಕೆ 2024ನೇ ಸಾಲಿನ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್ ಅವಾರ್ಡ್ ಆಗುತ್ತೆ. ಆ್ಯಕ್ಚುಲಿ ಈ ಮೊಹಮ್ಮದ್ ಸಲೀಂ ಇದಾರಲ್ಲ, ಇವರು ಈ ಒಂದು ಯುದ್ಧದ ಭೀಕರತೆ ಮತ್ತು ಜನಸಾಮಾನ್ಯರನ್ನ ಮುಗ್ಧತೆಯನ್ನು ಈ ಒಂದು ಫೋಟೋದಲ್ಲಿ ಹಿಡಿದಿಟ್ರು. ಹಾಗಾಗಿ ಇವರಿಗೆ ಈ ಅವಾರ್ಡ್ ಆಗುತ್ತೆ. 2024ನೇ ಸಾಲಿನ ಉತ್ಕೃಷ್ಟ PSU ಪುರಸ್ಕಾರ ಯಾರಿಗೆ ದೊರಕಿತು? ಸರಿಯಾದ ಉತ್ತರ HALಗೆ ದೊರೆತು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಏನಿದೆಯಲ್ಲ, HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಗೆ ಈ ಒಂದು ಅವಾರ್ಡ್ ಸಿಕ್ತು. ಈ ಒಂದು ಅವಾರ್ಡನ್ನು ನೀಡಿದ್ದು ಭಾರತದ ಉಪರಾಷ್ಟ್ರಪತಿಯವರು ಈ ಅವಾರ್ಡನ್ನು ನೀಡ್ತಾರೆ. ಭಾರತದ ಉಪರಾಷ್ಟ್ರಪತಿಯವರಾದಂತಹ
ಜಗದೀಪ ಧನ್ಕರ್. ಜಗದೀಪ ಧನ್ಕರ್ ಅವರು ಈ ಒಂದು ಅವಾರ್ಡನ್ನು ನೀಡಿದರು. 2024ನೇ ಸಾಲಿನ ಆರ್ಯಭಟ ಪುರಸ್ಕಾರ, ಆರ್ಯಭಟ ಅವಾರ್ಡ್, ಇದು ಯಾರಿಗೆ ಸಿಕ್ತು? ಸರಿಯಾದ ಉತ್ತರ ಈ ಆರ್ಯಭಟ ಪುರಸ್ಕಾರ ಸುಬ್ಬರಾವ್ ಅವರಿಗೆ ಸಿಕ್ತು. ಪಾವಲೂರಿ ಸುಬ್ಬರಾವ್, ಇವರ ಪೂರ್ಣ ಹೆಸರು ಪಾವಲೂರಿ ಸುಬ್ಬರಾವ್. ಪಾವಲೂರಿ ಸುಬ್ಬರಾವ್ ಅವರಿಗೆ 2024ನೇ ಸಾಲಿನ ಆರ್ಯಭಟ ಅವಾರ್ಡ್ ಆಯಿತು, ಆರ್ಯಭಟ ಪುರಸ್ಕಾರ. ಆ್ಯಕ್ಚುಲಿ ಆಸ್ಟ್ರೋನಾಟಿಕ್ ಸೊಸೈಟಿ ಆಫ್ ಇಂಡಿಯಾ ಈ ಅವಾರ್ಡನ್ನು ಕೊಡುತ್ತೆ. ಆಸ್ಟ್ರೋನಾಟಿಕ್ ಸೊಸೈಟಿ ಆಫ್ ಇಂಡಿಯಾ ನೋಡಿ, ಆರ್ಯಭಟ ಪುರಸ್ಕಾರವನ್ನು ನೀಡುವ ಸಂಸ್ಥೆ ಯಾವುದು ಕೇಳ್ತಾರೆ, ಒಂದು ವೇಳೆ ಕೇಳಿದ್ರೆ ಗೊತ್ತಿರಲಿ. ಆಸ್ಟ್ರೋನಾಟಿಕ್ ಸೊಸೈಟಿ ಆಫ್ ಇಂಡಿಯಾ, ಸೊಸೈಟಿ ಆಫ್ ಇಂಡಿಯಾ ಈ ಒಂದು ಅವಾರ್ಡ್ ಕೊಡುವಂಥದ್ದು ಆಸ್ಟ್ರೋನಾಟಿಕ್ ಸೊಸೈಟಿ ಆಫ್ ಇಂಡಿಯಾ. ಇದರ ಸ್ಥಾಪಕ ಯಾರು ಕೇಳಿದ್ರೆ ಅನಂತ್ ಟೆಕ್ನಾಲಜೀಸ್. ಈ ಸುಬ್ಬರಾವ್ ಇದಾರಲ್ಲ, ಈ ಪಾವಲೂರಿ ಸುಬ್ಬರಾವ್ ಯಾರು ಕೇಳಿದ್ರೆ ಸ್ಥಾಪಕ ಅಂದರೆ ಈ ಪಾವಲೂರಿ ಸುಬ್ಬರಾವ್ ಇದಾರಲ್ಲ, ಇವರು ಅನಂತ್ ಟೆಕ್ನಾಲಜೀಸಿನ ಸ್ಥಾಪಕರಾಗಿದ್ದಾರೆ. ಅನಂತ್ ಟೆಕ್ನಾಲಜೀಸ್ ಈ ಮೂಲಕ ಭಾರತೀಯ ಟೆಕ್ನಾಲಜಿಗೆ ನೀಡಿದಂತಹ ಒಂದು ಇವರ ಕೊಡುಗೆಗೆ 2024ನೇ ಸಾಲಿನ ಆರ್ಯಭಟ ಪುರಸ್ಕಾರ ಆಯಿತು. ಮೆಲ್ಕಮ್ ಆದಿಶೇಷಿಯ ಪುರಸ್ಕಾರ, ಆ್ಯಕ್ಚುಲಿ ಇದು ಮೆಲ್ಕಮ್ ಆದಿಶೇಷಿಯ ಅವಾರ್ಡ್ 2024 ಕೆಳಗಿನ ಯಾರಿಗೆ ಸಿಕ್ತು? ಸರಿಯಾದ ಉತ್ತರ ಸುರೇಂದ್ರ ಎಸ್ ಜೋದಕ್ ಅವರಿಗೆ 2024ನೇ ಸಾಲಿನ ಮೆಲ್ಕಮ್ ಆದಿಶೇಷಿಯ ಅವಾರ್ಡ್ ಆಯಿತು. ಮೆಲ್ಕಮ್ ಆದಿಶೇಷಿಯ ಅವಾರ್ಡ್ ಆಯಿತು. ಈ ಸುರೇಂದ್ರ ಎಸ್ ಜೋದಕ್ ಇದಾರಲ್ಲ, ಇವರು JNUನ ಪ್ರೊಫೆಸರ್, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಇದರ ಪ್ರೊಫೆಸರ್ ಆಗಿದ್ದಾರೆ. ಇದರ ಪ್ರೊಫೆಸರ್ ಇವರು. ಈ ಅಂಶ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, 2024ನೇ ಸಾಲಿನಲ್ಲಿ ಎಷ್ಟು ಜನರಿಗೆ ಪದ್ಮವಿಭೂಷಣ ಅವಾರ್ಡ್ ಆಗುತ್ತೆ? ಸರಿಯಾದ ಉತ್ತರ 5 ಜನರಿಗೆ. 5 ಜನರಿಗೆ 2024ನೇ ಸಾಲಿನಲ್ಲಿ ಪದ್ಮವಿಭೂಷಣ ಅವಾರ್ಡ್ ಆಯಿತು. ಯಾರ್ಯಾರಿಗೆ ಅಂತೇಳಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಈ ಒಂದು ಪದ್ಮವಿಭೂಷಣ ಅವಾರ್ಡ್ ಇದೆಯಲ್ಲ, ಫಸ್ಟ್ ಇದು ವೈಜಯಂತಿ ಬಾಲಿ ಅವರಿಗೆ ಸಿಕ್ತು. ವೈಜಯಂತಿ ಬಾಲಿ. ಈ ರೀತಿ ಪ್ರಶ್ನೆ ಕೇಳ್ತಾರೆ, 2024ನೇ ಸಾಲಿನಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ವೈಜಯಂತಿ ಬಾಲಿ ಅವರು ಯಾವ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಕೇಳ್ಬೋದು. ನೃತ್ಯ ಅಂತ ಗೊತ್ತಿರಲಿ. ನೃತ್ಯ ಕ್ಷೇತ್ರಕ್ಕೆ ನೀಡಿರುವಂಥ ಕೊಡುಗೆಗೆ ವೈಜಯಂತಿ ಬಾಲಿ ಅವರಿಗೆ, ಹಾಗೆಯೇ ಚಿರಂಜೀವಿ ಮೆಗಾಸ್ಟಾರ್ ಅಂತ ನಾವೇನು ಕರಿತೀವಲ್ಲ, ಮೆಗಾಸ್ಟಾರ್ ಚಿರಂಜೀವಿ ಅವರಿಗೆ ಸಿಕ್ತು ಸಿನಿಮಾ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗೆ. ಹಾಗೆಯೇ ವೆಂಕಯ್ಯ ನಾಯ್ಡು, ಭಾರತದ ಮಾಜಿ ಉಪರಾಷ್ಟ್ರಪತಿಗಳಾದ ವೆಂಕಯ್ಯ ನಾಯ್ಡು ಅವರಿಗೆ ಸಿಕ್ತು ಭಾರತೀಯ ರಾಜಕೀಯ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆಗೆ, ರಾಜಕೀಯ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗೆ ವೆಂಕಯ್ಯ ನಾಯ್ಡು ಅವರಿಗೆ ಸಿಕ್ತು. ಇನ್ನು ಬಿಂದೇಶ್ವರ ಪಾಠಕ್, ಬಿಂದೇಶ್ವರ ಪಾಠಕ್ ಅವರಿಗೆ ಸಾಮಾಜಿಕ ಸೇವಾ ಕಾರ್ಯ ಈ ಕ್ಷೇತ್ರಕ್ಕೆ ಸಿಕ್ತು. ಇನ್ನು ಕೊನೆಯದಾಗಿ ಬಿಂದೇಶ್ವರ ಪಾಠಕ್ ಜೊತೆಗೆ SP ಸುಬ್ರಹ್ಮಣ್ಯಂ ಇವರು ಕಲಾ ಕ್ಷೇತ್ರದಲ್ಲಿ ನೀಡಿದಂತಹ ಕೊಡುಗೆಗೆ SP ಸುಬ್ರಹ್ಮಣ್ಯಂ. ಒಟ್ಟಾರೆ 5 ಜನರಿಗೆ ಈ ವರ್ಷ ಪದ್ಮವಿಭೂಷಣ್ ಅವಾರ್ಡ್ ಆಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರಿಗೆ ಹಾಕಿ ಇಂಡಿಯಾ ನೀಡುವ ಅಸಂತ್ ಲಾಕಡ್ ಪುರಸ್ಕಾರ ದೊರಕಿತು 2024ನೇ ಸಾಲಿಂದು? ಸರಿಯಾದ ಉತ್ತರ ದೀಪಿಕಾ ಸೋರೆಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ದೀಪಿಕಾ ಸೋರೆಂಗ್. 2024ನೇ ಸಾಲಿನ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಪ್ಯಾಕ್ಟ್ ಅವಾರ್ಡ್ ಯಾರಿಗೆ ಸಿಕ್ತು? ಸರಿಯಾದ ಉತ್ತರ ಸುಲ್ತಾನ್ ಅಲ್ ಜಾಬೇರ್ ಅವರಿಗೆ ಸಿಕ್ತು. 2024ನೇ ಸಾಲಿನ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಪ್ಯಾಕ್ಟ್ ಅವಾರ್ಡ್ ಆಯಿತು. ಈ ಸುಲ್ತಾನ್ ಅಲ್ ಜಾಬೇರ್ ಇದಾರಲ್ಲ, ಇವರು COP28 ಇದರ ಅಧ್ಯಕ್ಷರು. COP28 ಏನಂತ ಇದೆಯಲ್ಲ ಸಂಘಟನೆ,
ಅದರ ಅಧ್ಯಕ್ಷರು ಇವರು. ಎರಡ್ ಸಾವಿರದ 24ನೇ ಸಾಲಿನ ಸೌತ್ ಏಷ್ಯನ್ ಪರ್ಸನ್ ಆಫ್ ದ ಇಯರ್ ಅವಾರ್ಡ್ ಯಾರಿಗೆ ಸಿಕ್ತು? 2024ನೇ ಸಾಲಿನ ಸೌತ್ ಏಷ್ಯನ್ ಪರ್ಸನ್ ಆಫ್ ದ ಇಯರ್ ಅವಾರ್ಡ್. ಸೊ ಈ ಅವಾರ್ಡ್ ಸಿಕ್ಕಿದ್ದು ಅವಂತಿಕಾ ವಂದನಾಪು ಅವರಿಗೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅವಂತಿಕಾ ವಂದನಾಪು. 2024ರಲ್ಲಿ ನೀಡಲಾದ ಸರಸ್ವತಿ ಸಮ್ಮಾನ್ ಅವಾರ್ಡ್ ಇದೆಯಲ್ಲ, ಇದು ಯಾವ ಮಲಯಾಳಂ ಕವಿಗೆ ಸಿಕ್ತು? ಸೊ ಅದರರ್ಥ 2024ನೇ ಸಾಲಿನಲ್ಲಿ ಸರಸ್ವತಿ ಸಮ್ಮಾನ್ ಮಲಯಾಳಂ ಕವಿಗೆ ಸಿಕ್ತು. ಸೊ ಅವರ ಹೆಸರೇನು ಕೇಳಿದ್ದಾರೆ. ಸರಿಯಾದ ಉತ್ತರ ಪ್ರಭಾ ವರ್ಮಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇವರು ಮಲಯಾಳಂ ಕವಿಯವರು ಪ್ರಭಾ ವರ್ಮಾ ಅಂತೇಳಿ. ಇವರ ಉಪನ್ಯಾಸ ರೌದ್ರ ಸಾತ್ವಿಕಂ ಉಪನ್ಯಾಸ ಮಾಲಿಕೆಗೆ ಸಿಕ್ಕಿದ ಅವಾರ್ಡು. ರೌದ್ರ ಸಾತ್ವಿಕಂ ಎನ್ನುವಂತಹ ಒಂದು ಉಪನ್ಯಾಸ ಮಾಲಿಕೆಗೆ ಉಪನ್ಯಾಸ ಮಾಲಿಕೆಗೆ 2024ನೇ ಸಾಲಿನ ಸರಸ್ವತಿ ಸಮ್ಮಾನ್ ಅವಾರ್ಡ್ ಆಗುತ್ತೆ. ಅದರ ಜೊತೆಗೆ ಈ ಸರಸ್ವತಿ ಸಮ್ಮಾನ್ ಅವಾರ್ಡನ್ನು ಸಾಹಿತ್ಯ ಕ್ಷೇತ್ರಕ್ಕೆ ನೀಡ್ತಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವಂಥ ಅವಾರ್ಡ್ ಆಗಿದೆ. ಇದರ ಒಂದು ಮೊತ್ತ, ಬಹುಮಾನದ ಮೊತ್ತ ಇದೆಯಲ್ಲ, ಬಹುಮಾನದ ಮೊತ್ತವನ್ನು ನೋಡ್ತಾ ಹೋದರೆ 15 ಲಕ್ಷ ರೂಪಾಯಿ. 15 ಲಕ್ಷ ರೂಪಾಯಿ. ಈ ಎಲ್ಲ ಅಂಶಗಳು ಗೊತ್ತಿರಲಿ. 2024ನೇ ಸಾಲಿನ ಎಬೆಲ್ ಪುರಸ್ಕಾರ ಯಾರಿಗೆ ದೊರಕಿತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಸ್ಟಾರ್ ಮಾರ್ಕ್ ಹಾಕಿ ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಎಬೆಲ್ ಇದೆಯಲ್ಲ, ಈ ಎಬೆಲ್ ಅವಾರ್ಡನ್ನು ಗಣಿತದ ನೊಬೆಲ್ ಅಂತ ಕರೀತಾರೆ. ಗಣಿತದ ನೊಬೆಲ್ ಅಂತೇಳಿ ಕರೀತಾರೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್. 2024ನೇ ಸಾಲಿನ ಎಬೆಲ್ ಅವಾರ್ಡ್ ಯಾರಿಗೆ ಸಿಕ್ತು ಅಂತ ಕೇಳಿದ್ರೆ, ಮಿಶೆಲ್ ಟೆಲೆಗ್ರಾಂಡ್ ಅವರಿಗೆ ಸಿಕ್ತು. ಆಪ್ಷನ್ ಸಿ ದ ರೈಟ್ ಆನ್ಸರ್. ಮಿಶೆಲ್ ಟೆಲೆಗ್ರಾಂಡ್ ಇದಾರಲ್ಲ, ಇವರು ಫ್ರಾನ್ಸ್ ದೇಶದವರು. ಫ್ರಾನ್ಸ್ ದೇಶದ ಗಣಿತಜ್ಞ ಇವರು, ಫ್ರಾನ್ಸ್ ದೇಶದವರು. ಇನ್ನು ಈ ಅವಾರ್ಡ್ ಯಾರು ನೀಡ್ತಾರೆ ಕೇಳಿದ್ರೆ, ಗಣಿತದ ನೊಬೆಲ್ ಆದಂತಹ ಎಬೆಲ್ ಅವಾರ್ಡನ್ನು ನೀಡುವವರು ಯಾರು ಅಂತ ಕೇಳಿದ್ರೆ, ನಾರ್ವೆ ಅಕಾಡೆಮಿ ಆಫ್ ಸೈನ್ಸ್ ಅಂಡ್ ಲೆಟರ್ಸ್. ನಾರ್ವೆ ಅಕಾಡೆಮಿ ಆಫ್ ಸೈನ್ಸ್ ಆ್ಯಂಡ್ ಲೆಟರ್ಸ್ ಸಂಸ್ಥೆ ಇದೆಯಲ್ಲ, ಸೈನ್ಸ್ ಆ್ಯಂಡ್ ಲೆಟರ್ಸ್ ಎನ್ನುವಂಥ ಸಂಸ್ಥೆ ಈ ಅವಾರ್ಡನ್ನು ಕೊಡುತ್ತೆ. ಈ ಅಂಶ ಕೂಡ ಗೊತ್ತಿರಲಿ, ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಭೂತಾನ್ ದೇಶದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಈ ಕೆಳಗಿನ ಯಾರಿಗೆ ದೊರಕಿತು? ಉತ್ತರವನ್ನು ನೋಡಿಕೊಂಡು ಅದರ ಬಗ್ಗೆ ನೋಡ್ತಾ ಹೋಗೋಣ. ಭೂತಾನ್ ದೇಶದ ಸರ್ವೋಚ್ಚ ನಾಗರಿಕ ಪುರಸ್ಕಾರ, ಹೈಯೆಸ್ಟ್ ಸಿವಿಲಿಯನ್ ಆನರ್, ಯಾರಿಗೆ ಸಿಕ್ತು ಕೇಳಿದ್ರೆ ನರೇಂದ್ರ ಮೋದಿ ಅವರಿಗೆ ಸಿಕ್ತು. ನರೇಂದ್ರ ಮೋದಿ ಅವರಿಗೆ. ಹಾಗಾದರೆ ಭೂತಾನ್ ದೇಶದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಯಾವುದು ಅಂತ ನೋಡಿದ್ರೆ, ದ ಆರ್ಡರ್ ಆಫ್ ಡ್ಯೂಕ್ ಗ್ಯಾಲಿಪೋ ಅಂತೇಳಿ. ದ ಆರ್ಡರ್ ಆಫ್ ಡ್ಯೂಕ್ ಗ್ಯಾಲಿಪೋ. ದ ಆರ್ಡರ್ ಆಫ್ ಡ್ಯೂಕ್ ಗ್ಯಾಲಿಪೋ ಅನ್ನೋದು ಯಾವ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಅಂತ ಕೇಳಿದ್ರೆ ಗೊತ್ತಿರಲಿ, ಇದು ಭೂತಾನ್ ದೇಶದ ಅತ್ಯುಚ್ಚ ನಾಗರಿಕ ಪುರಸ್ಕಾರ. 2024ನೇ ಸಾಲಿನಲ್ಲಿ ಇದು ನರೇಂದ್ರ ಮೋದಿ ಅವರಿಗೆ ಸಿಕ್ತು. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಇದೆ. ಏನು ಕೇಳಿದ್ರೆ, ಇದುವರೆಗೆ ಈ ಒಂದು ಭೂತಾನ್ ದೇಶದ ಸರ್ವೋಚ್ಚ ನಾಗರಿಕ ಪುರಸ್ಕಾರವಾದ ದ ಆರ್ಡರ್ ಆಫ್ ಡ್ಯೂಕ್ ಗ್ಯಾಲಿಪೋ ಇದೆಯಲ್ಲ, ಇದನ್ನು ಪಡೆದಂತಹ ಮೊದಲ ವಿದೇಶಿಗ ನರೇಂದ್ರ ಮೋದಿ. ಮೊದಲ ವಿದೇಶಿಗ, ನಮ್ಮ ದೇಶದ ಪ್ರಧಾನಮಂತ್ರಿಗಳು. ನೆಕ್ಸ್ಟ್ ಕ್ವಶನ್. ಮಿಸ್ ವರ್ಲ್ಡ್ 2024ರ ಪ್ರಶಸ್ತಿ ಕೆಳಗಿನ ಯಾರಿಗೆ ದೊರಕಿತು? ಸರಿಯಾದ ಉತ್ತರ ಕ್ರಿಸ್ಟಿನಾ ಫಿಜುಕೋವಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2024ನೇ ಸಾಲಿನ ಮಿಸ್ ವರ್ಲ್ಡ್ ಅವಾರ್ಡ್ ಕ್ರಿಸ್ಟಿನಾ ಫಿಜುಕೋವಾ ಅವರಿಗೆ ಸಿಕ್ತು. ಇವರು ಜೆಕ್ ಗಣರಾಜ್ಯದ ಮಾಡೆಲ್. ಜೆಕ್ ಗಣರಾಜ್ಯದ ಮಾಡೆಲ್ ಆಗಿದ್ದಾರೆ ಇವರು, ಜೆಕ್ ಗಣರಾಜ್ಯದವರು. ಇನ್ನು ಇದರ ರನ್ನರ್ ಆದವರು ಯಾರು ಹೇಳಿದ್ರೆ, ಯಾಸ್ಮಿನಾ ಜಯಾಟೋನ್. ರನ್ನರ್ ಯಾಸ್ಮಿನಾ ಜಯಾಟೋನ್ ಅಂತೇಳಿ, ಜಯಾಟೌನ್. ಇವರು ರನ್ನರ್ ಆಗ್ತಾರೆ. ಇವರು ಲೆಬನಾನ್ ದೇಶದವರು. 2024ರ ಮಿಸ್ ವರ್ಲ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಕೇಳಿದ್ರೆ, ಇದರ ಆಯೋಜನೆ ಮಾಡಿದ್ದು ಭಾರತದಲ್ಲಿ. ಇದರ ಆಯೋಜನೆ ಇದೆಯಲ್ಲ
ಭಾರತದ ಮುಂಬೈನಲ್ಲಿ ಮಾಡಲಾಗಿತ್ತು. ಸೊ ತುಂಬ ಇಂಪಾರ್ಟೆಂಟ್ ಇದೆ, ಇವೆಲ್ಲ ಅಂಶಗಳು ನೆನಪಿರಲಿ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಕಾನ್ಸ್ ಸಿನಿಮಾ ಮಹೋತ್ಸವ, ಕಾನ್ಸ್ ಫಿಲ್ಮ್ ಫೆಸ್ಟಿವಲ್ 2024 ಅಲ್ಲಿ ಪಾಮ್ ಡಿ ಆರ್ ಎನ್ನುವಂಥ ಅವಾರ್ಡ್, ಇಂಪಾರ್ಟೆಂಟ್ ಅವಾರ್ಡ್, ಇದೊಂದು ಸಿನಿಮಾ ಕ್ಷೇತ್ರಕ್ಕೆ ನೀಡುವಂಥ ಇಂಪಾರ್ಟೆಂಟ್ ಅವಾರ್ಡ್, ಪಾಮ್ ಡಿ ಆರ್ ಅನ್ನುವಂಥ ಅವಾರ್ಡ್. ಈ ಅವಾರ್ಡ್ ಯಾರಿಗೆ ದೊರಕಿತು ಪ್ರಶ್ನೆ. ಸರಿಯಾದ ಉತ್ತರ ಇದು, ಈ ಅವಾರ್ಡ್ ಇದೆಯಲ್ಲ ಇದು ಜಾರ್ಜ್ ಲುಕಾಸ್ ಅವರಿಗೆ ದೊರಕಿತು. ಆಪ್ಷನ್ ಈಸ್ ದ ರೈಟ್ ಆನ್ಸರ್, ಜಾರ್ಜ್ ಲುಕಾಸ್ ಅವರಿಗೆ ಸಿಕ್ತು. 2024ನೇ ಸಾಲಿನ ವಿಶ್ವ ಸಾಹಿತ್ಯ ಪುರಸ್ಕಾರ, ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ವಿಶ್ವ ಸಾಹಿತ್ಯ ಪುರಸ್ಕಾರದ ವಿಜೇತರು ಯಾರು? ಸರಿಯಾದ ಉತ್ತರ ಮಮತಾ ಸಾಗರ. ಮಮತಾ ಸಾಗರ್ ಅವರು ಈ ಒಂದು ವಿಶ್ವ ಸಾಹಿತ್ಯ ಪುರಸ್ಕಾರದ ವಿಜೇತರು. ಕರ್ನಾಟಕದ ಎಕ್ಸಾಮ್ಗಳಲ್ಲಿ ಇದೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿ ನಾವು ಪರಿಗಣಿಸಬೇಕು. ಯಾಕಂದರೆ ಈ ಮಮತಾ ಸಾಗರ್ ಇದಾರಲ್ಲ, ಇವರು ಬೆಂಗಳೂರಿನವರು, ಬೆಂಗಳೂರಿನ ಕವಯಿತ್ರಿ. ಮಮತಾ ಸಾಗರ್ ಅವ್ರದ್ದು ಬೆಂಗಳೂರು, ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಚುಲಿ ವರ್ಲ್ಡ್ ಆರ್ಗನೈಸೇಷನ್ ಆಫ್ ಲೆಟರ್ಸ್ ಈ ಒಂದು ಅವಾರ್ಡನ್ನು ಕೊಡುತ್ತೆ. ವರ್ಲ್ಡ್ ಆರ್ಗನೈಸೇಷನ್ ಆಫ್ ಲೆಟರ್ಸ್ ಎನ್ನುವಂಥ ಸಂಘಟನೆ ವಿಶ್ವ ಸಾಹಿತ್ಯ ಪುರಸ್ಕಾರನ ಅವಾರ್ಡ್ ಕೊಡುತ್ತೆ. ಈ ಕೆಳಗಿನ ಯಾವ ದೇಶವು ಪ್ರೆಸಿಡೆನ್ಸಿ ಗೋಲ್ಡ್ ವಾಲಂಟಿಯರ್ ಸರ್ವಿಸಸ್ ಪುರಸ್ಕಾರಕ್ಕೆ ಭಾಜನವಾಯಿತು? ಇದು ಭಾಷಣ ಅಲ್ಲ, ಭಾಜನವಾಯಿತು. ಸೊ ಭಾಜನವಾಯಿತು. ಸರಿಯಾದ ಉತ್ತರ ಅಮೇರಿಕ. ಪ್ರಶ್ನೆ ಏನು ಸರ್ ನೋಡಿ, ಈ ಕೆಳಗಿನ ಯಾವ ದೇಶ ಪ್ರೆಸಿಡೆನ್ಸಿ ಗೋಲ್ಡ್ ವಾಲಂಟಿಯರ್ ಸರ್ವಿಸ್ ಎನ್ನುವಂಥ ಅವಾರ್ಡನ್ನು ಪುರಸ್ಕಾರವನ್ನು ನೀಡುತ್ತೆ ಅಂತೇಳಿ, ನೀಡುವುದು ಅಂತೇಳಿ, ಭಾಜನ ಅಲ್ಲ, ನೀಡುತ್ತದೆ. ಪ್ರಶ್ನೆಯನ್ನು ನೋಡ್ಕೊಳ್ಳಿ ಸರಿ. ಈ ಒಂದು ಅವಾರ್ಡನ್ನು ನೀಡೋದು ಯಾವ ದೇಶ ಕೇಳಿದ್ರೆ ಅಮೇರಿಕ ಕೊಡುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ಅವಾರ್ಡು? ಪ್ರೆಸಿಡೆನ್ಸಿ ಗೋಲ್ಡ್ ವಾಲಂಟಿಯರ್ ಸರ್ವಿಸಸ್ ಅವಾರ್ಡ್. ಹಾಗಾದರೆ ಈ ಅವಾರ್ಡನ್ನು ಪಡ್ಕೊಂಡವರು ಯಾರು ಕೇಳಿದ್ರೆ ಜೈನ ಧರ್ಮಗುರು ಲೋಕೇಶ್ ಮುನಿ ಅಂತ. ಲೋಕೇಶ್ ಮುನಿ ಎಂಬ ಜೈನ ಧರ್ಮಗುರು ಜೈನ ಧರ್ಮಗುರು 2024ನೇ ಸಾಲಿನ ಪ್ರೆಸಿಡೆನ್ಸಿ ಗೋಲ್ಡ್ ವಾಲಂಟಿಯರ್ ಸರ್ವಿಸಸ್ ಅವಾರ್ಡನ್ನು ಪಡ್ಕೊಂಡ್ರು. ಈ ಅವಾರ್ಡನ್ನು ನೀಡಿದ್ದು ಅಮೆರಿಕ. ರಿಜ್ವಾನಾ ಚೌಧರಿ ಬಾನ್ಯಾ ಇವರು ಯಾವ ದೇಶದ ಗಾಯಕಿಯಾಗಿದ್ದು ಭಾರತದಲ್ಲಿ 2024ನೇ ಸಾಲಿನ ಪದ್ಮಶ್ರೀ ಅವಾರ್ಡನ್ನು ಪಡ್ಕೊಂಡ್ರು? ಸರಿಯಾದ ಉತ್ತರ ಇವರು ಬಾಂಗ್ಲಾದೇಶದವರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರಿಗೆ 2024ನೇ ಸಾಲಿನ ಸಂಗೀತ ಕಲಾನಿಧಿ ಪುರಸ್ಕಾರ ದೊರಕಿತು? ಸರಿಯಾದ ಉತ್ತರ ಟಿ ಎಂ ಕೃಷ್ಣ ಅವರಿಗೆ ಸಂಗೀತ ಕಲಾನಿಧಿ ಪುರಸ್ಕಾರ ಸಿಕ್ತು. ತುಂಬ ಇಂಪಾರ್ಟೆಂಟ್ ಆಗಿರೋ ಅವಾರ್ಡ್ ಇದು. ಯಾಕಂದರೆ ಈ ಅವಾರ್ಡ್ಗೆ ಕರ್ನಾಟಿಕ್ ಸಂಗೀತದ ಆಸ್ಕರ್ ಅಂತ ಕರೀತಾರೆ. ಕರ್ನಾಟಿಕ್ ಸಂಗೀತದ ಆಸ್ಕರ್ ಅಂತಲೇ ಪ್ರಸಿದ್ಧವಾಗಿರುವಂಥ ಅವಾರ್ಡ್ ಇದು. ವಿಶೇಷವಾಗಿ ಕರ್ನಾಟಿಕ್ ಸಂಗೀತಕ್ಕೆ ಕೊಡುವಂಥ ಅವಾರ್ಡ್ ಇದು. ಸಂಗೀತ ಕಲಾನಿಧಿ ಪುರಸ್ಕಾರ. ಸೊ ಟಿ ಎಂ ಕೃಷ್ಣ ಅವರು ಕರ್ನಾಟಿಕ್ ಸಂಗೀತದ ಪ್ರಸಿದ್ಧ ಸಂಗೀತ ವಿದ್ವಾಂಸ ಆಗಿದ್ದಾರೆ. KPP ನಂಬಿಯಾರ್ ಅವಾರ್ಡ್ 2024 ಯಾರಿಗೆ ದೊರಕಿತು? ಸರಿಯಾದ ಉತ್ತರ ಎಸ್ ಸೋಮನಾಥ್ ಅವರಿಗೆ ದೊರಕಿತು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಎಸ್ ಸೋಮನಾಥ್ ಅವರಿಗೆ ಈ ಅವಾರ್ಡ್ ದೊರಕಿತು. ಎಸ್ ಸೋಮನಾಥ್ ಅವರು ಪ್ರೆಸೆಂಟ್ಲಿ ಇಸ್ರೋದ ಅಧ್ಯಕ್ಷರು. ಕೆ ಶಿವನ್ ಅವರ ನಂತರ ಇಸ್ರೋದ ಅಧ್ಯಕ್ಷರಾದವರು ಎಸ್ ಸೋಮನಾಥ್. ಈ ಕೆಳಗಿನ ಯಾರಿಗೆ 58ನೇ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು? ಸರಿಯಾದ ಉತ್ತರ ಆಪ್ಷನ್ ಸಿ. ಮೇಲಿನ ಇಬ್ಬರಿಗೂ ಕೂಡ, ಅಂದರೆ ಜಗದ್ಗುರು ರಾಮಭದ್ರಾಚಾರ್ಯ ಮತ್ತು ಗುಲ್ಜಾರ್ ಇವರಿಬ್ಬರಿಗೂ ಕೂಡ 2024ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಆ್ಯಕ್ಚುಲಿ ಜ್ಞಾನಪೀಠ ಪ್ರಶಸ್ತಿ ಶುರುವಾಗಿದ್ದು 1961ನಲ್ಲಿ ಮತ್ತು ಭಾರತದಲ್ಲಿ ಮೊಟ್ಟ ಮೊದಲ ಜ್ಞಾನಪೀಠ ಅವಾರ್ಡ್ ಯಾರಿಗೆ ಸಿಕ್ತು ಅಂತೇಳಿ ತುಂಬ ಸರಿ ಕೇಳಿದ್ದಾರೆ. 19 ಶಂಕರ್ ಕುರುಪ್ ಅವರಿಗೆ. ಶಂಕರ್ ಕುರುಪ್ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್. ಸರಿಯಾಗಿ ನೋಡ್ಕೊಳ್ಳಿ, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಅಲ್ಲ ಇದು, ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್. ಇದರ ಸರ್ವಶ್ರೇಷ್ಠ ನಟ ಪುರಸ್ಕಾರದ ವಿಜೇತರು ಯಾರು? ಸರಿಯಾದ ಉತ್ತರ ಶಾರುಖ್ ಖಾನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಸರ್ವಶ್ರೇಷ್ಠ ನಟಿ ಪುರಸ್ಕಾರ ಯಾರಿಗೆ ಸಿಕ್ತು ಅಂತ ಕೇಳಿದ್ರೆ ನೋಡಿ,
ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇದರ ಸರ್ವಶ್ರೇಷ್ಠ ನಟಿ ಪುರಸ್ಕಾರ ಯಾರಿಗೆ ಸಿಕ್ತು ಕೇಳಿದ್ರೆ ರಾಣಿ ಮುಖರ್ಜಿ. ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಕ್ರಿಟಿಕ್ ಅವಾರ್ಡ್ ಅಂತ ಒಂದು ಕೊಡ್ತಾರೆ, ತುಂಬಾ ಇಂಪಾರ್ಟೆಂಟ್ ಅದು. ಆಕ್ಚುಲಿ ಈ ಕ್ರಿಟಿಕ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ ಬೆಸ್ಟ್ ಕ್ರಿಟಿಕ್ ಅವಾರ್ಡ್ ಫಾರ್ ಮೇಲ್ ಸಿಕ್ಕಿದ್ದು ವಿಕ್ಕಿ ಕೌಶಲ್ಗೆ. ವಿಕ್ಕಿ ಕೌಶಲ್ ಬೆಸ್ಟ್ ಕ್ರಿಟಿಕ್ ನಟ, ಸರ್ವಶ್ರೇಷ್ಠ ನಟ ಪ್ರಶಸ್ತಿ. ಇನ್ನು ಬೆಸ್ಟ್ ಕ್ರಿಟಿಕ್ ಬೆಸ್ಟ್ ಆಕ್ಟ್ರೆಸ್ ಈ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ ಕರೀನಾ ಕಪೂರ್. ಬೆಸ್ಟ್ ಕ್ರಿಟಿಕ್ ಅವಾರ್ಡ್ ಫಾರ್ ಆಕ್ಟ್ರೆಸ್, ನಟಿ. ಹಾಗಾದ್ರೆ ನಿಮಗೆ ಗೊತ್ತಾಗಿರ್ಬೋದು ಈಗಾಗಲೇ ಉತ್ತಮ ಸಿನಿಮಾ ಯಾವ ಒಂದು ಸಿನಿಮಾಕ್ಕೆ ಸಿಕ್ತು. ಬೆಸ್ಟ್ ಮೂವಿ ಅವಾರ್ಡ್ ಇದು ಶಾರುಖ್ ಖಾನ್ ನಟನೆಯ ಜವಾನ್ ಸಿನಿಮಾಕ್ಕೆ ಸಿಕ್ತು. ಈ ಎಲ್ಲ ಅಂಶಗಳು ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ರೋಮನ್ ರೋಲಂಡ್ ಪುಸ್ತಕ ಪುರಸ್ಕಾರ 2024ರ ವಿಜೇತರು ಯಾರು? ಸರಿಯಾದ ಉತ್ತರ ಪಂಕಜ ಕುಮಾರ ಚಟರ್ಜಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಪಂಕಜ ಕುಮಾರ ಚಟರ್ಜಿ. ಪಂಕಜ ಕುಮಾರ ಚಟರ್ಜಿ ಅವರ ಸ್ಟಾಲಿನರ್ ದಿವಾನರ್ ಎನ್ನುವಂಥ ಉಪನ್ಯಾಸಕ್ಕೆ ಈ ಅವಾರ್ಡ್ ಆಯಿತು. ಲಕ್ಷ್ಮೀನಾರಾಯಣ ಅಂತಾರಾಷ್ಟ್ರೀಯ ಪುರಸ್ಕಾರ 2024ರ ವಿಜೇತರು ಯಾರು? ಸರಿಯಾದ ಉತ್ತರ ಪ್ಯಾರೆ ಲಾಲ್ ಶರ್ಮಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಈ ರೀತಿ ಇದೆ, ಜಲ ಯೋಧ ಪುರಸ್ಕಾರ 2024 ಈ ಕೆಳಗಿನ ಯಾವ ಪ್ರಾಧಿಕಾರಕ್ಕೆ ಸಿಕ್ತು? ಇಂದೋರ್ ಪ್ರಾಧಿಕಾರ, ಅಯೋಧ್ಯ ಪ್ರಾಧಿಕಾರ, ನೋಯ್ಡಾ ಪ್ರಾಧಿಕಾರ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.